ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪಾರ್ಷಿಯಲಿ ಪ್ರೀ ಮೆಜರ್ಮೆಂಟ್ ಮಾಡಿರೋದು ಈಗಾಗಲೇ ತಮ್ಮ ಲಾಗಿನಲ್ಲಿ ಅವೈಲೇಬಲ್ ಇದೆ ಪಾರ್ಷಿಯಲ್ ಸಬ್ಮಿಟಲ್ಲಿ. ಆದರೆ ಫುಲ್ಲಿ ಪ್ರೀ ಮೆಜರ್ಮೆಂಟ್ ಮಾಡಿರುವಂತಹ ವರ್ಕ್ಗಳಿಗೆ ನಿಮಗೆ ಕರೆಕ್ಷನ್ ಮಾಡಲಿಕ್ಕೆ ಆಪ್ಷನ್ ಇರಲಿಲ್ಲ. ಸೊ ಈಗ ಆಪ್ಷನ್ಸ್ ಅವೈಲೇಬಲ್ ಇದೆ. ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇವೆ. ಆ್ಯಂಡ್ ಈ ಆಪ್ಷನ್ಸ್ ಓನ್ಲಿ ಫ್ಯೂ ಡೇಸ್ ಅಷ್ಟೇ ಓಪನ್ ಇರುತ್ತೆ, ನಂತರ ಅವೈಲೇಬಲ್ ಇರೋದಿಲ್ಲ. ಸೊ ಅಷ್ಟರಲ್ಲಿ ಯಾವುದು ನೀವು ರಾಂಗ್ ಮಾಡಿದಿರಿ ಅವನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಆ್ಯಂಡ್ ಅಮೌಂಟನ್ನು ಆಲ್ರೆಡಿ ನಿಮ್ಮದು ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವ್ಡ್ ಆಗಿದೆ ಅಂತಂದರೆ ಅಮೌಂಟನ್ನು ನೋಡಿ ಕರೆಕ್ಷನ್ ಮಾಡಿ, ಇಲ್ಲ ಅಂತಂದರೆ ನಿಮ್ಮದು ಗೈಡ್ಲೈನ್ಸ್ ಎಲ್ಲ ವೈಲೇಷನ್ ಆಗ್ತದೆ. ಸೊ ಎಲ್ಲ ಡಿಸ್ಟಿಕ್ನವರಿಗೆ ಹೇಳೋದೇನಂತಂದರೆ, ಸ್ವಲ್ಪ ಇದು ಗೈಡ್ಲೈನ್ಸ್ ಟ್ರ್ಯಾಕ್ ರಿಪೋರ್ಟ್ ಇದೇನಿದೆಯಲ್ಲ, ಈ ರಿಪೋರ್ಟಲ್ಲಿ ನೀವು ಗ್ರಾಮ ಪಂಚಾಯತಿ ವಾರು ಪ್ರಿಂಟ್ ತೆಗೆದು ಇಟ್ಕೋರಿ. ಆಫ್ಟರ್ ಕರೆಕ್ಷನ್ ಮಾಡಿದ ಮೇಲೆ ಯಾವ ಗ್ರಾಮ ಪಂಚಾಯತಿ ವೈಲೇಷನ್ ಮಾಡಿದ್ದಾರೆ ಇಲ್ಲಿ ಡೀಟೇಲ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಒಂದು ತೋರಿಸ್ತೇನೆ. ಇದು ಡೆವಲಪ್ಮೆಂಟ್ ಸೈಟು, ನಾವು ಪ್ರೊಡಕ್ಷನಲ್ಲಿ ತೋರಿಸ್ತಾ ಇಲ್ಲ. ಪ್ರೊಡಕ್ಷನಲ್ಲಿ ಅವೈಲೇಬಲ್ ಇದೆ, ನೀವು ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ನಾನು ನಿಮಗೆ ಶೋ ಮಾಡ್ಲಿಕ್ಕೆ ಅಷ್ಟೇ ಇಲ್ಲಿ ತೋರಿಸ್ತಾ ಇರೋದು. ಓಕೆ, ಬಟ್ ಇಲ್ಲಿ ನೋಡ್ತಾ ಇರೋ ಡೇಟಾ ಇದು ಡೆವಲಪ್ಮೆಂಟ್ ಸೈಟ್, ಇದು ಡಮ್ಮಿ ಡೇಟಾಗಳು ನಾವು ತೋರಿಸ್ತಾ ಇರೋದು. ಬಟ್ ಪ್ರೊಡಕ್ಷನದ್ದಲ್ಲ, ಪ್ರೊಡಕ್ಷನಲ್ಲಿ ನಿಮ್ಮ ಡೇಟಾ ಕರೆಕ್ಟ್ ಇದೆ. ಸೊ ಇಲ್ಲಿ ನೋಡಿಕೊಂಡು ಏನಕ್ಕೆ ನಮ್ಮದು ಡಾಟಾ ಚೇಂಜ್ ಆಗಿದೆ ಅಂತ ಅನ್ಕೋಬೇಡಿ. ಸೊ ಇಲ್ಲಿ ನೋಡಿದಾಗ ಇವ್ರದ್ದು ಇಲ್ಲಿ ವೇಜ್ ರೇಷಿಯೋ ಇವೆಲ್ಲ ಚೆಕ್ ಮಾಡಿ ಸೇವ್ ಮಾಡಿ ಇಟ್ಕೋರಿ. ಗ್ರಾಮ ಪಂಚಾಯತಿ ವಾರು ಈ ಥರ ನೀವು ತೊಗೊಂಡ್ರೆ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇರ್ತದೆ. ಆ್ಯಂಡ್ ವೇಜ್ ರೇಷಿಯೋ, ಮಟೀರಿಯಲ್ ರೇಷಿಯೋ ಮತ್ತು ಇದು ಏನು ರೋಡ್ ಇವೆಲ್ಲ ಪರ್ಸೆಂಟೇಜ್ ಎಲ್ಲ ಅವೈಲೇಬಲ್ ಇರುತ್ತೆ. ಯಾರು ಅಪ್ರೂವ್ಡ್ ಕೊಟ್ಟಿದ್ದೀರಿ ಅಂಥವರು ಇದನ್ನು ಪ್ರಿಂಟ್ ತೆಗೆದಿಟ್ಕೋರಿ. ಆ್ಯಂಡ್ ಅವರು ಕರೆಕ್ಷನ್ ಮಾಡಿದಾಗ, ಆಲ್ರೆಡಿ ಫುಲ್ಲಿ ಪ್ರೀ ಮೆಜರ್ಮೆಂಟ್ ಮಾಡಿರೋದು ಕರೆಕ್ಷನ್ ಮಾಡಿದಾಗ ಅಮೌಂಟ್ ಕೂಡ ಚೇಂಜ್ ಆಯಿತು ಅಂತಂದರೆ ಇವೆಲ್ಲ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಅಮೌಂಟ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಕನ್ಫರ್ಮ್ ಮಾಡ್ಕೊಂಡು ಅಮೌಂಟ್ ಚೇಂಜ್ ಮಾಡ್ಕೊರಿ. ಆ್ಯಂಡ್ ಬೇರೆ ಡೇಟಾ ಏನಿದೆ, ಎಕ್ಸೆಪ್ಟ್ ಅಮೌಂಟನ್ನು ಬಿಟ್ಟು ಬೇರೆ ಡೇಟಾ ಏನಿದೆ ಅದನ್ನು ನೀವು ಚೇಂಜ್ ಮಾಡ್ಕೋಬಹುದು. ಸೊ ತೋರಿಸ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ. ಸೊ ಈಗಾಗಲೇ ಎಲ್ಲರಿಗೂ ಈ ಆಪ್ಷನ್ಸ್ ಬಗ್ಗೆ ಲಾಸ್ಟ್ ವಿಸಿಯಲ್ಲಿ ಹೇಳಿದ್ವಿ, ಡಿಮ್ಯಾಂಡ್ ವರ್ಕ್ ಇನ್ಫೋ ಅಂತೇಳಿ. ಸೊ ಇಲ್ಲಿ ನೀವು ನಿಮ್ಮ ಯಾವ ಗ್ರಾಮ ಪಂಚಾಯತ್ ಇದೆ ಆ ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊರಿ. ಸೊ ಈಗ ನಾನಿದು ಡಮ್ಮಿ ಡೇಟಾ ಇರೋವಂಥ ಪಂಚಾಯತಿ, ಸೊ ಇದು ಲೈವ್ ಅಲ್ಲ. ಸೊ ಇವಾಗ ಇಲ್ಲಿ ನಿಮಗೆ ಈ ಥರ ಆಪ್ಷನ್ಸ್ ಇದೆ. ಸೊ ಪ್ರೊಡಕ್ಷನಲ್ಲಿ ನಿಮಗೆ ಯಾವ ಥರ ಕಾಣ್ತಾ ಇತ್ತು ಅಂತಂದರೆ, ಈ ಥರ ಎಸ್ ಆರ್ ನೋ ಅನ್ನೋದು ಕಾಣ್ತಾ ಇತ್ತು. ಸೊ ಇವಾಗ ಇದನ್ನು ನಾವು ಸ್ವಲ್ಪ ಈ ಒಂದು ಸ್ಟೇಟಸನ್ನು ಈ ಥರ ಒಂದು ಬಟನ್ ಕೊಟ್ಟಿದ್ದೇವೆ. ಇನ್ಕಂಪ್ಲೀಟ್ ಅಂತಂದರೆ ಇದು ಇನ್ಕಂಪ್ಲೀಟ್ ಅಂತಂದರೆ ಪಾರ್ಷಿಯಲಿ ನೋ ಅಂತ ಹೇಳಿ. ಸೊ ಇಲ್ಲಿ ಏನು ಇದನ್ನು ಇನ್ಕಂಪ್ಲೀಟ್ ಅಂದರೆ ಪಾರ್ಷಿಯಲಿ ಎಸ್ ಅಂತ ಏನು ಬರುತ್ತಲ್ಲ ಅದು, ಕಂಪ್ಲೀಟೆಡ್ ಅಂತಂದರೆ ಪಾರ್ಷಿಯಲಿ ಫುಲ್ಲಿ ಪ್ರೀ ಮೆಜರ್ಮೆಂಟ್ ಮಾಡಿದಿರಿ ಅಂತ ಹೇಳಿ. ಸೊ ಇಲ್ಲಿ ನಿಮಗೇನಾದರೂ ಕರೆಕ್ಷನ್ ಮಾಡಬೇಕು, ಈ ವರ್ಕು ನೀವೇನಾದರೂ ಕರೆಕ್ಷನ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು, ಈ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಿದರೆ ರಿಟರ್ನ್ ಇನ್ಕಂಪ್ಲೀಟ್ ಆಗುತ್ತೆ. ಅಂದರೆ ಪಾರ್ಷಿಯಲಿ ಸಬ್ಮಿಟೆಡ್ ಎಸ್ ಅಂತ ಬಂದ್ಬಿಡುತ್ತೆ. ಆವಾಗ ನಿಮಗೆ ನಿಮ್ಮ ಲಾಗಿನ್ ಪಾರ್ಷಿಯಲ್ ಸಬ್ಮಿಟಲ್ಲಿ ಆ ವರ್ಕ್ಸ್ ಶೋ ಆಗುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ಈ ವರ್ಕ್ ಶೋ ಆಗಿದೆ. ನಾನು ಇನ್ನೊಮ್ಮೆ ನಿಮಗೆ ಇದು ತೋರಿಸ್ತೇನೆ ಯಾವ ಥರ ಅಂಥೇಳಿ. ಇದನ್ನು ಕಂಪ್ಲೀಟೆಡ್ ಅಂತ ಈಗ ನಾನು ಮಾಡಿದ್ದೇನೆ. ಸೊ ಇದು ಈ ಡಿಮ್ಯಾಂಡ್ ಬಂದ್ಬಿಟ್ಟು 7 ಇದೆ. ಈಗ ನೋಡಿ, ಆ 7 ತೋರಿಸ್ತಾ ಇಲ್ಲ ನಿಮಗೆ ಫುಲ್ಲಿ ಪ್ರೀ ಮೆಜರ್ಮೆಂಟ್ ಮಾಡಲಿಕ್ಕೆ. ಆ್ಯಂಡ್ ಇವಾಗ ಅದನ್ನು ನೀವು ಇನ್ಕಂಪ್ಲೀಟ್ ಅಂತ ಮಾಡಿದ್ರಿ ಅಂತಂದರೆ ಈಗ ಅದು ನಿಮಗೆ ಶೋ ಆಗುತ್ತೆ. ಯಾವುದು ಇವಾಗ ನಿಮಗೆ ಫುಲ್ಲಿ ಪ್ರೀ ಮೆಜರ್ಮೆಂಟ್, ಇದು ಪಾರ್ಷಿಯಲಿ ಸಬ್ಮಿಟ್ ಆಪ್ಷನಲ್ಲಿ ಈ ಡಿಮ್ಯಾಂಡ್ ನಿಮಗೆ ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ಕೋಬಹುದು. ಆ್ಯಂಡ್ ಇಲ್ಲಿ ಎಲ್ಲ ಡೇಟಾ ಫಿಲ್ ಮಾಡಿದ್ರೂ ಕೂಡ ಇಲ್ಲಿ ಕೆಲವೊಂದು ಪಾಯಿಂಟ್ ಇನ್ಕಂಪ್ಲೀಟ್ ತೋರಿಸ್ತಾ ಇದೆ, ಅದನ್ನು ನಾವು ನೋಡ್ತೇವೆ. ಬಟ್ ಇಲ್ಲಿ ಎಲ್ಲವೂ ಡಾಟಾ ಫಿಲ್ ಮಾಡಿದ್ರಿ ಅಂತಂದರೆ ನೋ ಪ್ರಾಬ್ಲಮ್. ಆ್ಯಂಡ್ ಕೆಲವೊಂದು ಇದು ಅವಶ್ಯಕತೆ ಇರೋದಿಲ್ಲ, ಕ್ವಶನ್ ಈ ಒಂದು ನಿಮಗೆ ವರ್ಕಿಗೆ ಅವಶ್ಯಕತೆ ಇಲ್ಲ ಅಂಥವಕ್ಕೆ ನೀವು -1 ಅಥವಾ -1 ಅಂತ ಹೇಳಿ ಸಬ್ಮಿಟ್ ಮಾಡಿಬಿಡಿ.
-1 ಅಂತಂದರೆ ನಾವು ಇದು ಅವಶ್ಯಕತೆ ಇಲ್ಲ ಅಂತೇಳಿ. ಬಟ್ ಝೀರೋ ಸಮ್ಟೈಮ್ಸ್ ಝೀರೋ ಕೂಡ ಇರುತ್ತೆ, ಹಾಗಾಗಿ ಝೀರೋ ಇಲ್ಲ -1 ಅಂತ ಹೇಳಿ ಹಾಕಿ. ಇಲ್ಲ ಇಲ್ಲಿ ಇವೆಲ್ಲ ನಂಬರ್ಸ್ಗಳು ತಗೊಳ್ಳೋವಂಥದ್ದು. ಇಲ್ಲ ಅಂತಂದರೆ ನೀವು ಏನು ಡೇಟಾ ಇದೆ ಆ ಡೇಟಾನ ನೀವು ಇಲ್ಲಿ ಫಿಲ್ ಮಾಡ್ಬೋದು. ಸೊ ಇಲ್ಲಿ ಕೋಆರ್ಡಿನೇಟ್ಸ್ ಕೂಡ ಒಂದು ಆಪ್ಷನ್ಸ್ ಕೂಡ ನಾವು ಈಗ ರೀಸೆಂಟ್ ಎನೇಬಲ್ ಮಾಡಿದ್ದೀವಿ. ಆ ಆಪ್ಷನ್ಸ್ ಏನು ಅಂತಂದರೆ ಇವಾಗ ಇಲ್ಲಿ ನೋಡ್ಬೋದು. ಈ ಒಂದು ಪಂಚಾಯತಿ ಓಪನ್ ಮಾಡಿ ಗೆಟ್ ಲೊಕೇಶನ್ ಕೊಟ್ರಿ ಅಂತಂದರೆ ಆ್ಯಕ್ಚುಯಲ್ ಆಗಿ ಎಲ್ಲೆಲ್ಲಿ ಇದು ಎಂಟ್ರಿ ಮಾಡಿದ್ದಾರೆ ಅಂಥೇಳಿ. ಸೊ ಇದು ನೋಡಿ, ಇಲ್ಲೊಂದು ಆಫ್ರಿಕಾದಲ್ಲಿ ತೋರಿಸ್ತಾ ಇದೆ. ಸೊ ಇದನ್ನು ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾವ ಡಿಮ್ಯಾಂಡ್ ಐ ಡಿ ಅಂತ ಹೇಳಿ ನೋಡಿಕೊಂಡು ಇದೇನಾದರೂ ಪಾರ್ಷಿಯಲಿ ಸಬ್ಮಿಟ್ ಮಾಡಿದರೆ ನೀಟಾಗಿ ಅದನ್ನು ಅಪ್ಡೇಟ್ ಮಾಡಿ. ಇಲ್ಲ ಅಂತಂದರೆ ಈ ಥರ ನಾವು ಫುಲ್ಲಿ ಸಬ್ಮಿಟ್ ಮಾಡಿದರೆ ರಿವರ್ಟ್ ಮಾಡಿಕೊಂಡು ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡನ್ನು ಕರೆಕ್ಷನ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಕಾಮನ್ ಆಗಿ ಇದು ಡಿಫಾಲ್ಟ್ 00 ತೋರಿಸ್ತಾ ಇದೆ. ಸೊ ಈ ಡಿಮ್ಯಾಂಡ್ ಏನಾದರೂ ಇತ್ತು ಅಂತಂದರೆ ಚೆಕ್ ಮಾಡಿ ನೀವು ಆ ಡಿಮ್ಯಾಂಡನ್ನು ಇಲ್ಲ ಯೂಸ್ ಇಲ್ಲ ಅಂತಂದರೆ ನೀವು ರಿಜೆಕ್ಟ್ ಮಾಡ್ಬೋದು. ಬಟ್ ಇಲ್ಲೇನು ವರ್ಕ್ಸ್ಗಳು ಏನು ಶೋ ಆಗ್ತಾ ಇದೆ ಇವೆಲ್ಲವೂ ಫುಲ್ಲಿ ಪ್ರೀ ಮೆಜರ್ಮೆಂಟ್ ಮಾಡಿರೋ ಅಂಥದ್ದು ಪ್ಲಸ್ ರಿಜೆಕ್ಟ್ ಆಗದೆ ಇರೋವಂಥದ್ದು. ಸೊ ನಿಮಗೆ ಇದು ಆ್ಯಕ್ಷನ್ ಪ್ಲ್ಯಾನ್ ಇನ್ಕ್ಲೂಡ್ ಇರೋವು ಇದ್ದಾವೆ ಆ್ಯಂಡ್ ಆ್ಯಕ್ಷನ್ ಪ್ಲ್ಯಾನ್ನಲ್ಲಿ ಇನ್ಕ್ಲೂಡ್ ಇಲ್ಲದೆ ಇರೋದು ಫುಲ್ಲಿ ಪ್ರಿಮೆಜರ್ಮೆಂಟ್ ಮಾಡಿರೋ ವರ್ಕ್ಸ್ಗಳು ಕೂಡ ಇದ್ದಾವೆ. ಸೊ ಕೆಲವೊಂದು ಇಲ್ಲಿ ನೋಡಿ ಬೇರೆ ಅವ್ರ ಇದು ಬಿಟ್ಟು ಬೇರೆ ಕಡೆ ಎಲ್ಲ ಬಂದಿದ್ದಾವೆ. ಸೊ ಇವನ್ನೆಲ್ಲ ನೀವು ಕರೆಕ್ಷನ್ ಮಾಡ್ಕೋಬೋದು ಈ ಡಿಮ್ಯಾಂಡ್ ಐ ಡಿನ ಚೆಕ್ ಮಾಡಿಕೊಂಡು. ಸೊ ಇಲ್ಲಿ ಆ್ಯಕ್ಚುಲಿ ಅವರು ವಿಲೇಜ್ ಒಳಗೆ ತೋರಿಸ್ತಾ ಇದೆಯಾ, ಕೆಲವೊಂದು ಬೇರೆ ಬೇರೆ ಕಡೆ ಎಲ್ಲ ಹೋಗಿದೆ. ಸೊ ಅಲ್ಲಿಂದ ಅದು ಅವನ್ನು ನೋಡಿಕೊಂಡು ನೀವು ಕರೆಕ್ಷನ್ ಮಾಡಬೇಕಾಗುತ್ತೆ. ಸೊ ಇದು 2 ಪಾಯಿಂಟ್ ನೀವು ಕರೆಕ್ಷನ್ ಮಾಡಬೇಕಾಗಿರೋದು. ಆ್ಯಂಡ್ ಉಳ್ಕಿದ್ದು ಯಾವುದಾದ್ರೂ ಡೀಟೇಲ್ಸ್ ಕರೆಕ್ಷನ್ ಮಾಡೋದಿದ್ರೆ ಕರೆಕ್ಷನ್ ಮಾಡ್ಬೋದು. ಆ್ಯಂಡ್ ಫೋಟೋ ಕೂಡ ಅಪ್ಲೋಡ್ ಮಾಡ್ಬೋದು. ಒಂದು ಫೋಟೋ ಏನಾದರೂ ರಾಂಗ್ ಇತ್ತಂದರೆ ನೀವು ಫೋಟೋ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಇದಿಷ್ಟು ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಈ ಆಪ್ಷನ್ ಬಂದುಬಿಟ್ಟು ಇವಾಗ ನಾವು ಗ್ರಾಮ ಪಂಚಾಯತಿ ಲೆವೆಲಿಂದ ರಿಮೂವ್ ಮಾಡಿದ್ದೇವೆ. ಇದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಹಂತದಲ್ಲಿದೆ. ಸೊ ಯಾವ್ಯಾವ ಕರೆಕ್ಷನ್ ಇದೆ ನೀವು ಅವರಿಗೆ ಎನೇಬಲ್ ಮಾಡಿಕೊಡ್ಬೇಕಾಗತ್ತೆ. ಸೊ ಇನ್ಕಂಪ್ಲೀಟ್ ಈಗ ನೀವು ವೆರಿಫೈ ಮಾಡಿ ಯಾವುದಾದ್ರೂ ಡೇಟಾ ಇನ್ಕಂಪ್ಲೀಟ್ ಇತ್ತು ಅಂತಂದರೆ ಕೆಲವೊಂದು ಇಲ್ಲಿ ಇವನ್ ಫಿಲ್ ಮಾಡಿದ್ರು ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಏನಕ್ಕೆ ಆ ಥರ ತೋರಿಸ್ತಾ ಇದೆ ಅಂತೇಳಿ. ಅದನ್ನು ನಾವು ಸರಿ ಮಾಡ್ತೇವೆ. ಆ್ಯಂಡ್ ಇನ್ನೂ ಕೆಲವೊಬ್ರು ಕನ್ಫ್ಯೂಷನ್ ಏನು ಬರ್ತಾ ಇದೆ ಅಂತಂದರೆ ಆ್ಯಕ್ಷನ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಆಗಿರೋ ವರ್ಕ್ಸ್ಗಳು ಯಾವುದು ಆ್ಯಂಡ್ ಬೇರೆ ಕಡೆ ನಾನ್ ಆ್ಯಕ್ಷನ್ ಪ್ಲ್ಯಾನಲ್ಲಿ ಇರೋದು. ಅದಕ್ಕೆ ನೀವೇನು ಮಾಡಿ, ಫಸ್ಟು ಇಲ್ಲಿ ನಾನು ನಿನ್ನೆ ನಿಮಗೆ ಹೇಳಿದಾಗ ಇದು ರಿಪೋರ್ಟ್ ಮ್ಯಾನೇಜ್ಮೆಂಟಲ್ಲಿ ಈ ರಿಪೋರ್ಟ್ ಡಿಮ್ಯಾಂಡ್ ಕಲೆಕ್ಷನ್ ರಿಪೋರ್ಟ್ ಇದೆಯಲ್ಲ, ಇದು ಓವರ್ ಆಲ್ ನಿಮಗೆಲ್ಲ ಇದ್ರದ್ದು ಸಿಗುತ್ತೆ. ಬಟ್ ಆದರೆ ನಿಮಗೆ ಪಕ್ಕಾ ಬೇಕು ಅಂತಂದರೆ ಟ್ರ್ಯಾಕ್ ರಿಪೋರ್ಟಿಗೆ ಹೋದ್ರಿ ಅಂತಂದರೆ ಇಲ್ಲಿ ನಿಮಗೆ ಆ್ಯಕ್ಚುಲ್ ಆಗಿ ಯಾರ್ಯಾರ ಸ್ಟೇಜಲ್ಲಿ ಎಷ್ಟೆಷ್ಟು ವರ್ಕ್ಗಳು ಪೆಂಡಿಂಗ್ ಇದೆ ಅಂತ ಹೇಳಿ ತೋರಿಸುತ್ತೆ. ಆ್ಯಂಡ್ ಇನ್ನು ಕೆಲವೊಂದು ನಿಮ್ಮ ಗ್ರಾಮ ಪಂಚಾಯತಿಲಿ ಶೋ ಆಗ್ತಾ ಇಲ್ಲ ಅಂತಂದರೆ ಅದು ಲೈನ್ ಡಿಪಾರ್ಟ್ಮೆಂಟ್ ವರ್ಕ್ಗಳು ಆಗಿರುತ್ತೆ. ಸೊ ನಾವೊಂದು ಇವಾಗ ಒಂದು ತೋರಿಸ್ತೇನೆ. ಇದು ಲೈವ್ ಇದರಲ್ಲಿ ತೋರಿಸ್ತೇನೆ, ಇಲ್ಲಿ ಬೇಡ. ಓಕೆ, ಟ್ರ್ಯಾಕ್ ರಿಪೋರ್ಟು. ಸೊ 8 ಪಾರ್ಷಿಯಲಿ ಸಬ್ಮಿಟ್ ಇದೆ. ಅದನ್ನು ಅಲ್ಲಿ ನೋಡ್ಕೋಬಹುದು. 8 ಪಾರ್ಷಿಯಲ್ ಸಬ್ಮಿಟ್ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಇವ್ರದ್ದು 5 ಆ್ಯಕ್ಷನ್ ಪ್ಲ್ಯಾನ್ ಪಿ ಡಿ ಒ ಲಾಗಿನಲ್ಲಿ 5 ಇದೆ. ಆ್ಯಂಡ್ ನಂಬರ್ ಆಫ್ ಡಿಮ್ಯಾಂಡ್ ಇನ್ ಆ್ಯಕ್ಷನ್ ಪ್ಲ್ಯಾನ್ ಟ್ರ್ಯಾಕ್ ರಿಪೋರ್ಟ್. ಓಕೆ, ಇದೆ ಕರೆಕ್ಟ್ ಇದೆ. ಸೊ 8 ಪಾರ್ಷಿಯಲಿ ಸಬ್ಮಿಟ್ ಇದೆ. ನಂಬರ್ ಆಫ್ ಡಿಮ್ಯಾಂಡ್ ಇನ್ ಸಿ ಒ ಲಾಗಿನ್ ಸಾರಿ, ಇದು ಪ್ರೊಡಕ್ಷನ್ ಸರ್ವರ್, ಹಾಗಾಗಿ ಡಿಮ್ಯಾಂಡ್ ತೋರಿಸ್ತಾ ಇದೆ. ಲೈವ್ ಸರ್ವರ್ ತೋರಿಸ್ತೀನಿ. ಟ್ರ್ಯಾಕ್ ಓಕೆ. ಇವ್ರದ್ದು ನೋಡಿ 8 ಪಾರ್ಷಿಯಲಿ ಸಬ್ಮಿಟ್ ಇದೆ, 109 ಅಪ್ರೂವ್ಡ್ ಆಗಿದೆ. ಸೊ ಅಪ್ರೂವ್ಡ್ ಆಗಿರೋದನ್ನು ಏನಾದರೂ ಕರೆಕ್ಷನ್ ಇತ್ತು ಅಂತಂದರೆ ನೋಡ್ಬೋದು. ಇದು 109ರಲ್ಲಿ 8 ಪಾರ್ಷಿಯಲಿ ಸಬ್ಮಿಟ್ ಆಗಿದೆ. ಅದು ನೀವು
ಇಲ್ಲಿ ನೀವು ಲಿಸ್ಟ್ ಆಫ್ ವರ್ಕ್ಸಲ್ಲಿ ಹೋದ್ರಿ ಅಂತಂದರೆ ನಿಮಗೆ ಇಲ್ಲಿ ಆ್ಯಕ್ಚುಯಲ್ ಆಗಿ ಯಾವ ಸ್ಟೇಜಲ್ಲಿದೆ ವರ್ಕ್ಸು ಅನ್ನೋದನ್ನು ನೋಡ್ಬೋದು. ಆ್ಯಂಡ್ ಆಯಾ ಗ್ರಾಮ ಪಂಚಾಯತಿ ಅವರು ಲಾಗಿನಲ್ಲಿ ಚೆಕ್ ಮಾಡಿದಾಗ ನಾನು ಹೇಳ್ತಾ ಇರೋದು. ಸೊ ಅವಾಗ ಇಲ್ಲಿ ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಏನು ಫಿಲ್ ಮಾಡಿದ್ದಾರೆ ಅನ್ನೋದು ಅವೈಲೇಬಲ್ ಇರುತ್ತೆ. ಸೊ ಇದನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ಪ್ರೀ ಮೆಜರ್ಮೆಂಟಲ್ಲಿ ಇದ್ದಾವೆ. ಸೊ ಈ ರಿಪೋರ್ಟಲ್ಲಿ ಬಂದಾಗ ಪ್ರೀ ಮೆಜರ್ಮೆಂಟಲ್ಲಿ ಏನಾದರೂ ಪೆಂಡಿಂಗ್ ಇತ್ತಂದ್ರೆ ನಂಬರ್ ಆಫ್ ಡಿಮ್ಯಾಂಡ್ ಇನ್ ಪ್ರೀ ಮೆಜರ್ಮೆಂಟ್ ಅಂತಂದರೆ ಇವು ಈ ಒಂದು ಆಪ್ಷನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ನೆಕ್ಸ್ಟು ಸಾರಿ, ಇಲ್ಲಿಂದ ಡ್ರಾಫ್ಟ್ ಲಿಸ್ಟ್ ಆಗಲಿ, ಪ್ರಿಯಾರಿಟಿ ಲಿಸ್ಟ್ ಆಗಲಿ, ಶೆಲ್ಫ್ ಆಫ್ ವರ್ಕ್ ಆಗಲಿ ಆ್ಯಂಡ್ ಅಪ್ರೂವ್ಡ್ ಎಲ್ಲ ಈ ಸ್ಟೇಜಿಂದ ಇಲ್ಲಿಂದ ಇಲ್ಲಿವರೆಗೂ ಎಲ್ಲಾದರೂ ಇದ್ರೂ ಈ 8 ಪಾರ್ಷಿಯಲಿ ಸಬ್ಮಿಟೆಡ್ ವರ್ಕ್ಸು ಇಲ್ಲಿ ಶೋ ಆಗುತ್ತೆ. ಯಾವ ಆಪ್ಷನಲ್ಲಿ? ಪಾರ್ಷಿಯಲಿ ಸಬ್ಮಿಟ್ ಆಪ್ಷನಲ್ಲಿ ಶೋ ಆಗುತ್ತೆ. ಸೊ ಈ ಆಪ್ಷನಲ್ಲಿ ಚೆಕ್ ಮಾಡಿದರೆ ಇದಾಗುತ್ತೆ. ಸೊ ಈ 8 ಗ್ರಾಮ ಪಂಚಾಯತಿದಾದರೆ TIE ಲಾಗಿನಲ್ಲಿ ಶೋ ಆಗುತ್ತೆ. ಇಲ್ಲ ಗ್ರಾಮ ಪಂಚಾಯತಿದಿಲ್ಲ ಅಂತಂದರೆ ಆಯಾ ಲೈನ್ ಡಿಪಾರ್ಟ್ಮೆಂಟ್ TIE ಫಸ್ಟ್ ಸಿಗ್ನೇಟರಿ ಲಾಗಿನಲ್ಲಿ ಶೋ ಆಗುತ್ತೆ. ಅಲ್ಲಿ ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ. ಸೊ ಏನು ಹೇಳ್ತಾ ಇದ್ದೇನೆ ಅಂತಂದರೆ ಈಗ ಇವು 8 ಇರುತ್ತೆ, 8 ಇಲ್ಲಿ ಪೆಂಡಿಂಗ್ ಇದೆ. ನೀವು ಗ್ರಾಮ ಪಂಚಾಯತಿ TIE ಲಾಗಿನಲ್ಲಿ ನೋಡಿದರೆ 3, 4 ಅಷ್ಟೇ ತೋರಿಸ್ತದೆ. ಇನ್ನು ಉಳುಕಿದ್ದು 4 ಎಲ್ಲಿಗೆ ಹೋಯ್ತಪ್ಪ ಅಂತಂದರೆ ಅದು ಲೈನ್ ಡಿಪಾರ್ಟ್ಮೆಂಟ್ದಾಗಿರುತ್ತೆ, ಅಲ್ಲಿ ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ. ಸೊ ಅದೇ ಥರ ಬೇರೆ ರಿಪೋರ್ಟ್ ಏನಂತಂದರೆ ಆ್ಯಂಡ್ ನಿಮಗೇನಾದರೂ ಯಾವ್ಯಾವ ಡಿಪಾರ್ಟ್ಮೆಂಟ್ದು ವರ್ಕ್ಸ್ ಇದೆ ಈ ಒಂದು ಗ್ರಾಮ ಪಂಚಾಯತಿಲಿ ಅಂತ ಅಂದಾಗ ಆಯಾ ಡಿಪಾರ್ಟ್ಮೆಂಟ್ನವರಿಗೆ ಇಲ್ಲಿ ಈ ಡಿಪಾರ್ಟ್ಮೆಂಟ್ ವೈಸ್ ರಿಪೋರ್ಟ್ ಓದ್ರಿ ಅಂತಂದರೆ ಇಲ್ಲಿ ನಿಮಗೆ ಯಾವ ಡಿಪಾರ್ಟ್ಮೆಂಟ್ ವರ್ಕ್ಸ್ ಪೆಂಡಿಂಗ್ ಇದೆ ಅನ್ನೋದನ್ನು ಇಲ್ಲಿ ನೀವು ಇಲ್ಲಿ ಫಾರ್ವರ್ಡೆಡ್ ವರ್ಕ್ಸ್ ತಗೋರಿ. ಫಾರ್ವರ್ಡೆಡ್ ವರ್ಕ್ಸ್ ಏನಕ್ಕೆ ತಗೋಬೇಕು ಅಂತಂದರೆ ಫಾರ್ವರ್ಡೆಡ್ ಇಲ್ಲಿ ಶೆಲ್ಫ್ ಆಫ್ ವರ್ಕ್ಸು, ಫಾರ್ವರ್ಡೆಡ್ ವರ್ಕ್ಸ್, ಸ್ಟೇಟ್ ಅಪ್ರೂವ್ಡ್ ವರ್ಕ್ಸ್ ಅಂತಂದರೆ ಸ್ಟೇಟ್ ಅಪ್ರೂವ್ಡ್ ವರ್ಕ್ ಅಂತಂದರೆ ZPCO ಇಂದ ಏನು ಅಪ್ರೂವ್ಡ್ ಆಗಿದೆ ಅವೆಲ್ಲ ವರ್ಕ್ಸ್ಗಳದ್ದು ಮಾತ್ರ ನೀವು ನೋಡ್ಬೋದು. ಫಾರ್ವರ್ಡೆಡ್ ವರ್ಕ್ಸ್ ಅಂತಂದರೆ PDOದಿಂದ ಏನು ಮೂವ್ ಆಗಿದೆ, ED ಲಾಗಿನ್, UO ಲಾಗಿನ್ ಅಪ್ ಟು ಆ ಸ್ಟೇಟ್ ಅಪ್ರೂವ್ಡ್ ವರ್ಕ್ಸ್ ಎಲ್ಲ ಕೂಡಿಸಿ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನೀವು ಈ ವರ್ಕ್ಸ್ ತೊಗೊಂಡ್ರಿ ಅಂತಂದರೆ ನಿಮಗೆ ಇಲ್ಲಿ ಎಲ್ಲದೂ ಅವೈಲೇಬಲ್ ಇರುತ್ತೆ. ಸೊ ಅಪ್ರೂವ್ಡ್ ಆಗಿರೋದು ಆ್ಯಂಡ್ ವೆರಿಫಿಕೇಷನಲ್ಲಿ ಇರೋದು ಎಲ್ಲ ಡೀಟೇಲ್ಸ್ ತಗೋಗುತ್ತೆ. ಸೊ ಇವಾಗ ಈ ಒಂದು ತಾಲೂಕ್ ಪಂಚಾಯತಿಯಿಂದ ಇಷ್ಟು ಡಿಪಾರ್ಟ್ಮೆಂಟಿಗೆ ನೀವು ಹೇಳ್ಬೋದು. ಸೊ ನಿಮ್ಮ ಡಿಪಾರ್ಟ್ಮೆಂಟಿಂದ ಇಷ್ಟಿಷ್ಟು ವರ್ಕ್ಸ್ ಇದೆ, ಒಮ್ಮೆ ಪಾರ್ಷಿಯಲಿ ಸಬ್ಮಿಟೆಡ್ ಅಲ್ಲಿ ಚೆಕ್ ಮಾಡಿ ಯಾವುದಾದ್ರೂ ವರ್ಕ್ಸ್ ಇದೆಯಾ, ಸೊ ಕ್ಲಿಯರ್ ಮಾಡ್ಲಿಕ್ಕೆ ಹೇಳಿ. ಸೊ ಅದು ಬಿಟ್ಟರೆ ನೆಕ್ಸ್ಟು ಡಿಮ್ಯಾಂಡ್ ವರ್ಕ್ ಇನ್ಫೋ. ಸೊ ಇಷ್ಟು ಮಾಹಿತಿ ಇದೆ. ಸೊ ಡಿಮ್ಯಾಂಡ್ ವರ್ಕ್ ಇನ್ಫೋದಲ್ಲಿ ಈ ಒಂದು ಆಪ್ಷನಲ್ಲಿ ಯಾವುದು, ಒಂದೇ ನಿಮಿಷ, ಈ ಆಪ್ಷನಲ್ಲಿ ಇವಾಗ ನೋ ಅಂತ ತೋರಿಸ್ತಾ ಇದೆ. ಬಟ್ ಇವಾಗ ಈ ಆಪ್ಷನ್ಸ್ ಇದೆಲ್ಲ ಈ ಸರ್ವರಲ್ಲಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತೇಳಿ. ಈ ಥರ ಬಟನ್ಸ್ ಅವೈಲೇಬಲ್ ಇದೆ. ಇದನ್ನು ನೀವು ಕಂಪ್ಲೀಟ್ ಅಂತನಾದರೂ ಮಾಡ್ಬೋದು, ಇನ್ಕಂಪ್ಲೀಟ್ ಅಂತ ಮಾಡ್ಬೋದು. ಸೊ ಇನ್ಕಂಪ್ಲೀಟ್ ಮಾಡಿದ್ರು ಅಂತಂದರೆ ಸೀದಾ ಪಾರ್ಷಿಯಲಿ ಸಬ್ಮಿಟಾಗಿ ಅವರಿಗೆ ಅವೈಲೇಬಲ್ ಇರುತ್ತೆ. ಸೊ ಫುಲ್ಲಿ ಪ್ರೀ ಮೆಜರ್ಮೆಂಟ್ ಮಾಡಿರೋ ವರ್ಕ್ಸ್ ಕೂಡ. ಸೊ ಈ ಥರ ನೀವು ಇದು ಮಾಡ್ಬೋದು. ನೀವು ಇಲ್ಲಿ ಏನಾದರೂ ಕಂಪ್ಲೀಟೆಡ್ ಇರೋದು ಇನ್ಕಂಪ್ಲೀಟ್ ಮಾಡಿದರೆ ನಿಮ್ಮ ಪಾರ್ಷಿಯಲಿ ಸಬ್ಮಿಟೆಡ್ ನಂಬರ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಥ್ಯಾಂಕ್ ಯು. ಇಷ್ಟು ಈ ಥರ ವೆರಿಫೈ ಮಾಡಿ.